ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವೆಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ಅಪ್ಪ, ಭೀಮನ್ ಕಿರ್ಚಾಟ ಅದು ಕೊನೆಗೂ ಕೂಗ್ದ. ಈಗ ಗೆದ್ವಿ ನಾವು. ಕತೆ ಮುಗೀತ ಒಂದು. ಸುಡ್ತಿದೆ. ಕೊನೆಗೂ ನಾವು ಗೆದ್ಬಿಟ್ವಿ. ಮತ್ತೆ ಅವನು ಆ ಭೀಮರಾವ್ ಸೋತೋದ. ಯಾಕೆಂದ್ರೆ ಈಗ ಅವನ್ ಪರೀಕ್ಷೆಯಲ್ಲಿ ಫೇಲ್ ಆಗ್ಬಿಡ್ತಾನೆ. ಅಲ್ದೆ ಈ ಹೊತ್ತಲ್ಲಿ ಅವನ್ ಕೈ ಮೇಲೆ ಯಾರೇನ್ ಹಾಕಿದ್ರು ಅಂತ ಯಾರಿಗ್ ತಾನೇ ಗೊತ್ತಾಗುತ್ತೆ. ಭೀಮರಾವ್ ಮಾವ, ಏನಾಯ್ತು ಮಾವ? ಅವ್ರಿಗೇನೋ ಆಗಿದೆ. ಏನಾಗಿದೆ? ರಮಾ, ನನ್ನ ಮಾತು ಕೇಳು. ಗೊತ್ತಿಲ್ಲ ಏನಾಯ್ತು ಅಂತ. ಭೀಮನಿಗೆ ಏನೋ ಆಯ್ತು ಅಂತ ಗಾಬರಿಯಿಂದ ಇಲ್ಲಿಂದ ಹೊರಟೋದ್ಲು. ನನಗೇನು ಅರ್ಥ ಆಗ್ತಾ ಇಲ್ಲ. ಯಾರಿಗ್ ಗೊತ್ತು? ಭೀಮ್ಬಾವಂಗೇನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ, ಒಬ್ರನ್ನೊಬ್ರು ತುಂಬಾ ಪ್ರೀತಿಸ್ತಿದ್ರೆ, ಒಬ್ರು ನೋವು ಇನ್ನೊಬ್ರಿಗೆ ಎಲ್ಲಿದ್ರೂ ತಿಳಿಯುತ್ತೆ ಅಂತ ಹೇಳ್ತಾರೆ. ಅಕ್ಕ, ನಾವು ಹೋಗಿ ನೋಡೋಣ ಬನ್ನಿ. ಹಾ, ನಡೀರಿ. ನಿಂತ್ಕೋ ಕರುಣ. ಅದು ನನಗೆ ಯಾಕೋ ತುಂಬ ಕಾಲು ನೋವ್ತಿದೆ ಇವತ್ತು. ಸ್ವಲ್ಪ ಕಾಲು ನೀವಿದ್ರೆ ನೋವು ಕಮ್ಮಿ ಆಗ್ಬೋದು. ಅಪ್ಪ, ಭೀಮಂಗೇನಾಯ್ತು ಅಂತ ನೋಡ್ಕೊಂಡು ಬನ್ನಿ. ತೊಂದರೆ ಏನಿಲ್ಲ ಬಾಲ, ನೀನು ಆರಾಮ್ ಮಾಡು. ಹುಷಾರು, ಆರೋಗ್ಯ. ಕರ್ಣ, ನೀನು ಇಲ್ಲೇ ಇರು. ಲಕ್ಷ್ಮಿ, ನನ್ನ ಜೊತೆ ನೀನ್ ಬಾ, ನಾವು ನೋಡ್ಕೊಂಬರೋಣ. ಅಕ್ಕ, ನಾನು ಹೋಗಿ ಬರ್ತೀನಿ. ನಾವು ಜಗಳ ಆಡ್ದಾಗೆಲ್ಲ ನೀವ್ ಯಾಕೆಷ್ಟು ವಿಚಿತ್ರವಾಗಿ ಆಡಕ್ ಶುರು ಮಾಡ್ತೀರಾ? ದಿಢೀರಂತ ಬಂದು ಅವ್ರ ಜೊತೆ ಹೋಗೋದನ್ನ ತಡೆದು ಕಾಲ್ ನೋವು ಅಂತ ಹೇಳ್ತಿದ್ದೀರಾ. ಯಾಕೆ? ಈಗ ತಾನೇ ನೀನು ತಾನೇ ಹೇಳಿದ ಅವ್ರ ಹತ್ರ ಏನಂದ್ರೆ, ಒಬ್ರನ್ನೊಬ್ರು ಪ್ರೀತಿಸಿದ್ರೆ ಒಬ್ರು ನೋವು ಇನ್ನೊಬ್ರಿಗೆ ತಿಳಿಯುತ್ತೆ ಅಂತ. ಆದರೆ ನಿಂಗೆ ಗಂಡನ ಕಾಲ್ಗೆ ನೋವಿದೆ ಅಂತ ನಿಂಗೆ ತಿಳಿಲೇ ಇಲ್ವಲ್ಲ. ಹಾಗಾದ್ರೆ ನಮ್ಮಿಬ್ಬರ ಮಧ್ಯ ಪ್ರೀತಿ ಇಲ್ಲ ಅಂತ್ಯಾ? ಇದೆಂತ ಪ್ರಶ್ನೆ? ನಮ್ ಮದ್ವೆ ಆಗಿ ಇಷ್ಟು ವರ್ಷ ಆಯ್ತು. ಎಂಥದ್ದೇ ಕಷ್ಟ ಬಂದ್ರೂ ನಮ್ ಪ್ರೀತಿಗೇನ್ ಕಡಿಮೆ ಆಗಿದೆ? ನಮ್ಮ ಪ್ರೀತಿನ ಇಲ್ಲ ನಿನ್ನ ಪ್ರೀತಿನ? ನಿಂತ್ಕೊಳ್ಳಿ. ನಿಮ್ ಮಾತಿನ ಅರ್ಥ ಏನು? ಓ ಬಾಲಾ, ನಿಮ್ಮಪ್ಪ ಬಂದಂಗಿತ್ತು. ಎಲ್ಲಿ ಹೋದ್ರು? ಅವರು ರಮಾ ಯಾಕೋ ದಿಢೀರಂತ ಕಾಲೇಜ್ ಕಡೆ ಹೋದ್ಲು. ಅಪ್ಪ ಲಕ್ಷ್ಮಿ ಇಬ್ಬರು ಅವಳ ಹಿಂದೆ ಹೋದ್ರು.
ಕರುಣ, ನೀನೊಂದು ಸ್ವಲ್ಪ ಕಾಲು ನೀವು ಬಾ. ಹಾ ಹಾ, ಹೋಗು ಒಳಗೆ. ಅಲ್ಲಿ ಇಲ್ಲಿ ಬೀದಿ ಅಲಿಯಕ್ಕಿಂತ ಗಂಡನ ಸೇವೆನಾದ್ರೂ ಮಾಡು. ಹೋಗು ಹೋಗು, ಎಲ್ರು ಬಂದ್ಮೇಲೆ ಊಟಕ್ಕೆ ಕರಿತೀನಿ. ಹಾ, ಹೋಗಮ್ಮ. ಹೋಗೆ. ಅಯ್ಯೋ, ಯಾರು ಬಂದಿದ್ರಪ್ಪ? ನಿನ್ಗೆ ಹಿಂಗ್ ಮಾಡಿದ್ದಾನೆ? ನನ್ ಕೈ ಉರಿತಾ ಇದೆ. ರಮ ನನ್ ಕೈಗೆ ಏನಾಯ್ತು ನೋಡು. ನನ್ ಕೈಗೆ ಏನಾಯ್ತು ನೋಡು, ತುಂಬಾ ಉರಿತಾ ಇದೆ. ನಿಮ್ ಕೈಗೆ ಏನಾಯ್ತು? ಇದ್ ಹೇಗಾಯ್ತು? ಗೊತ್ತಿಲ್ಲ. ಗೊತ್ತಿಲ್ಲ ಮಾವ. ತಡ್ಕೊಳಕ್ಕಾಗ್ತಿಲ್ಲ ರಮ ಉರಿನ. ಅಪ್ಪ 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 ಏನಾದ್ರೂ ಮಾಡಿ ಅಪ್ಪ, ನನ್ನ ಕೈಲಿ ತಡ್ಕೊಳಕ್ಕಾಗ್ತಿಲ್ಲಪ್ಪ, ಉರಿತಾ ಇದೆ ಅಪ್ಪ. ಆದ್ರೆ ಹೇಗಾಯ್ತು ಇದು? ಹೊರಗಡೆ ಡ್ಯೂಟಿ ಮಾಡ್ತಾ ಇದ್ದೆ, ದಿಢೀರಂತ ಇವ್ರ ಕಿರ್ಚಾಟ ಕೇಳಿಸ್ತು. ಏನಾಯ್ತು ಅಂತ ಓಡಾಡ್ಕೊಂಬಂದು ನೋಡಿದಾಗ ಇವ್ರ ಕೈ ಮೇಲೆ ಏನೋ ಬಿದ್ದಿತ್ತು. ನನಗೆ ಹೋಗಿ ಡಾಕ್ಟರ್ ಬೇಗಪ್ಪ, ಬೇಗ ಹೋಗಿ. ಇದೇನ ನಿಮ್ ರಕ್ಷಣೆ ಅಂದ್ರೆ? ಯಾರ್ಯಾರು ಹೆಂಗ್ ಕಾಲೇಜಿಗೆ ನುಗ್ಗಕ್ ಸಾಧ್ಯ? ಇಷ್ಟು ದೊಡ್ಡ ಕಾಲೇಜು, 10 ದಾರಿಗಳಿವೆ ಒಳಗೆ ಬರಕ್ಕೆ. ನಾನೊಬ್ನೇ ಗೇಟ್ ಹತ್ರ ಇದ್ದಿದ್ದು, ಇನ್ನೊಬ್ಬ ಊಟ ಮಾಡಕ್ಕಂತ ಹೋಗಿದ್ದ. ರಮ ಡಾಕ್ಟರ್ ಬೇಗ ಬರೋದಕ್ಕೆ ಹೇಳು. ಹೋಗಿದ್ದಾರೆ, ಇನ್ನೇನ್ ಬರ್ತಾರೆ. ಗಾಬ್ರಿಯಲ್ ಎಲ್ರು ಎಲ್ಲಿ ಹೋದ್ರು? ಏನೋ ಆಗಿರ್ಬೇಕು. ಭೀಮಂಗೇನಾದ್ರೂ ಆಗಿದ್ರೆ ಹಾಲು ಕುಡ್ದಷ್ಟು ಖುಷಿ ನಂಗೆ. ಏನು ಅಂತ ಗೊತ್ತಾಗಿದ್ರೆ ಮನ್ಸಿಗೂ ನೆಮ್ಮದಿ. ನಿಜವಾಗ್ಲೂ ಇವತ್ತು ಆ ಭೀಮನ ಕಿರ್ಚಾಟ ಕೇಳಿ ಮನ್ಸಿಗೆ ಶಾಂತಿ ಸಿಕ್ತು. ಇವರು ಇಷ್ಟೊತ್ತಲ್ಲಿ ಎಲ್ಲಿಂದ ಬರ್ತಿದ್ದಾರೆ? ನಕ್ಕೊಂಡ್ ಬೇರೆ ಬರ್ತಿದ್ದಾರೆ. ಏನೋ ಘನಂದಾರಿ ಕೆಲಸ ಮಾಡ್ಕೊಂಡೇ ಬರ್ತಿರ್ಬೇಕು. ಇವರನ್ನೇ ಕೇಳ್ತೀನಿ. ನಮಸ್ತೆ ಮಾಲೀಕ್ರೆ, ನಕ್ಕೊಂಡ್ ಬರ್ತಿದ್ದೀರಾ? ಭೀಮಂಗ್ ಏನ್ ಮಾಡಿ ಬಂದಿದ್ದೀರಾ? ಭೀಮನ್ ಕೈ ಹೋಯ್ತು. ಇನ್ನೇನು ಮಾಡ್ಕೊಳಕ್ಕಾಗಲ್ಲ. ಆ ಭೀಮ್ರಾವ್ ಅವನ್ ಕತೆ ಮುಗೀತು. ನಾಳೆ ಪರೀಕ್ಷೆ ಬರೆಯೋದಕ್ಕೆ ಆ ದೇವ್ರೇ ದಿಕ್ಕು ತೋರಿಸ್ಬೇಕು. ಡಾಕ್ಟರ್ ಬೇಗ ಬನ್ನಿ. ಡಾಕ್ಟ್ರೆ ಬೇಗ ನೋಡಿ, ಇವ್ರಿಗೆ ಏನಾಗಿದೆ ಅಂತ. ನಾನು ನೋಡ್ತೀನಿ. ನನ್ ಕೈ ಉರಿತಾ ಇದೆ ಸರ್, ಅದೇನಾಯ್ತು ಅಂತ ಗೊತ್ತಿಲ್ಲ. ಕೈ ಆಗಿರೋದನ್ನ ನೋಡಿದ್ರೆ ಯಾವ್ದೋ ಕೆಮಿಕಲ್ ಬಿದ್ದು ಆಗಿರೋದು ಗಾಯ ತರ ಕಾಣಿಸ್ತಾ ಇದೆ. ಅದು ಹೇಗಾದ್ರೂ ಆಗಿರ್ಲಿ ಸರ್, ಆದ್ರೆ ಮೊದಲೇ ನನ್ನ ಕೈನ ಸರಿ ಮಾಡಿ. ತುಂಬಾ ಉರಿತಿದೆ ಸರ್. ನಾಳೆ ಬೆಳಗ್ಗೆ ಇದೇ ಕೈನಲ್ಲಿ ಪರೀಕ್ಷೆ ಬರೀಬೇಕು. ಬೇಗ ಏನಾದ್ರೂ ಮಾಡಿ. ನೋಡಿ, ಗಾಯ ವಾಸಿ ಆಗೋದಕ್ಕೆ ತುಂಬಾ ಸಮಯ ತಗೊಳುತ್ತೆ. ನೋವು ಕಮ್ಮಿ ಆಗೋದಕ್ಕೆ ಒಂದು ಔಷಧಿ ಕೊಡ್ತೀನಿ. ಇದರಿಂದ ನಿಮ್ಗೆ ಆದಷ್ಟು ಬೇಗ ವಾಸಿ ಆಗುತ್ತೆ.
ಆದ್ರೆ ಈ ಕೈಯಲ್ಲಿ ನಿಮ್ಗೆ ಪರೀಕ್ಷೆ ಮಾತ್ರ ಬರೆಯಕ್ಕಾಗೋದಿಲ್ಲ. ಹಾಗೆ ಮಾತ್ರ ಹೇಳ್ಬೇಡಿ ಡಾಕ್ಟರ್ ಸರ್. ನೋಡಿ, ನಾಳೆ ನನ್ನ ಕೊನೆ ಪರೀಕ್ಷೆ ಇದೆ. ಹೇಗಾದ್ರೂ ಮಾಡಿ ಅದನ್ನ ಬರೀಲೇಬೇಕು. ದಯವಿಟ್ಟು ಬೇಗ ವಾಸಿ ಮಾಡಿ ಡಾಕ್ಟರ್. ಏನೋ ಒಂದು ಮಾಡಿ ಡಾಕ್ಟ್ರೆ, ಏನಾದ್ರೂ ಮಾಡಿ ಅವ್ರ ಕೈ ಸರಿ ಮಾಡಿ ದಯವಿಟ್ಟು. ಆಗ್ಲಿ, ನಾನು ಮೊದ್ಲು ಇವ್ರಿಗೆ ಡ್ರೆಸ್ಸಿಂಗ್ ಮಾಡ್ತೀನಿ. ಒಂದ್ ನಿಮಿಷ ಆಯ್ತು. ಒಂದ್ ಸ್ವಲ್ಪ ನೋವು ತೊಡ್ಕೊಳ್ಳಿ. ಆಯ್ತು, ಹಾಗೆ ಇಟ್ಕೊಳ್ಳಿ. ಬೇಡ ಹಾಗಲ್ಲ ಬೇಡ. ಮನುಷ್ಯತ್ವನೇ ಮರ್ತಿದ್ದಾರೆ ಅವರೆಲ್ಲ. ಭೀಮ ಪರೀಕ್ಷೆ ಬರೀಬಾರ್ದಷ್ಟೇ ಅವ್ರಿಗೆ. ಈ ಪರಿಸ್ಥಿತಿಲಿ ಪರೀಕ್ಷೆ ಬರೋಕೆ ಹೇಗೆ ಸಾಧ್ಯ? ಇಲ್ಲ ಆನಂದಣ್ಣ, ಪರೀಕ್ಷೆ ಅಂತೂ ಬರೀಲೇಬೇಕು. ನಾನಿನ್ನೊಂದು ವರ್ಷ ಕಾಯೋದಕ್ಕೆ ತಯಾರಿಲ್ಲ. ಆದ್ರೆ ಭೀಮಾ, ಈ ಸ್ಥಿತಿಲಿ ಹೇಗೆ ಬರೀತೀಯ? ನಿನ್ ಕೈಲಿ ಪೆನ್ ಹಿಡ್ಕೊಳಕ್ ಹೇಗೆ ಸಾಧ್ಯ? ಏನ್ ವಿಷಯ ರಾಮ್ಜಿ? ನನ್ನ ಮಗನ ಕೈ ಏನು ಹಾಕೋಗಿದೆ ಗೊತ್ತಿಲ್ಲ. ಯಾರೋ ಕೆಮಿಕಲ್ ಹಾಕಿ ಕೈ ಸುಟ್ಟೋಗಿದೆ ಸರ್. ತುಂಬಾ ದೊಡ್ಡ ಅನ್ಯಾಯ ಇದು. ಏನ್ ಸರ್ ಅದು ಅನ್ಯಾಯ? ಯಾರೋ ಭೀಮರಾವ್ ಕೈ ಮೇಲೆ ಕೆಮಿಕಲ್ ಹಾಕಿದ್ದಾರೆ. ಕೈಯೇ ಸುಟ್ಟು ಹೋಗಿದೆಯಂತೆ. ಪಾಪ, ಯಾರಿಂತ ನೀಚ್ ಕೆಲಸ ಮಾಡಿದಾರೋ ಗೊತ್ತಿಲ್ಲ. ಯಾರು ಬೇಕಿದ್ರೂ ಮಾಡಿರ್ಲಿ ಸರ್. ನೋಡಿ ಸರ್, ಕೈ ಹೇಗೆ ಸುಟ್ಟೋಗಿದೆ ನೋಡಿ. ಸರ್, ವಿಷಯ ಕೇವಲ ನನ್ನ ಕೈ ಮೇಲೆ ಒಂದು ಕೆಮಿಕಲ್ ಹಾಕಿ ಅದನ್ನ ಸುಟ್ಟು ಹಾಕೋದ್ರ ಬಗ್ಗೆ ಅಲ್ಲ. ಅದ್ರ ಮೇಲ್ನೋರು ಅಂತ ಕರ್ಕೊಳ್ಳೋರು ನಾನು ಮುಂದೆ ಬರಬಾರ್ದು ಅಂತ ಯಾವ ಹಂತಕ್ಕೆ ಬೇಕಾದ್ರೂ ಹೋಗ್ತಾರೆ ಅನ್ನೋದ್ರ ಬಗ್ಗೆ. ಇದನ್ನ ಇನ್ನೊಂದು ರೀತಿ ನೋಡಕ್ ಹೋದ್ರೆ ನನಗೆ ಇವ್ರು ಹೀಗೆ ಮಾಡೋದಕ್ಕೆ ಕಾರಣ ಅವ್ರ ಒಳಗಿರುವಂಥ ಭಯ. ಅಕಸ್ಮಾತ್ ನಾವು ಸ್ಪರ್ಧೆಗೆ ಹೇಳಿದ್ರೆ ಆಗ ನಮ್ಮನ್ನು ತಡಿಯಕ್ಕಾಗಲ್ಲ ಅನ್ನುವಂಥ ಭಯ. ಎಲ್ಲಿ ನಾವು ಗೆಲ್ತೀವಿ ಅನ್ನೋ ಭಯ. ಹೆದರಿಕೆ ಸರಿ ಜನಗಳಿಗೆ.
ಕೆಮಿಕಲ್ ಹಾಕಿರೋದು ಒಂದು ಸಣ್ಣ ಕಿಡಿ ಅಷ್ಟೆ. ಆದರೆ ನಮ್ಮ ಭವಿಷ್ಯ ಅದನ್ನು ಹಾಳು ಮಾಡೋದಕ್ಕೆ 10 ದಾರಿ ಇದೆ ಸರ್ ಇವ್ರ ಹತ್ರ. ನೋಡಿ ಸರ್, ಇದು ಕೇವಲ ಸುಟ್ಟಿರೋ ಕೈ ಅಲ್ಲ, ಇದು ನಾವು ನಡೆಯುವಂಥ ದಾರಿ ಸ್ಥಿತಿ ಕೂಡ ಆಗಿದೆ ಸರ್. ಕೈ ಸುಟ್ಕೊಂಡು ನಾನು ಅನುಭವಿಸ್ತಾ ಇರುವಂಥ ನೋವು, ಇಂಥ ನೋವನ್ನ ಮೇಲ್ನವರು ಪ್ರತಿನಿತ್ಯ ನಮಗೆ ಕೊಡ್ತಿರ್ತಾರೆ ಸರ್. ಯಾಕಂದ್ರೆ ನಾವು ನೋವಲ್ಲೇ ಸಾಯ್ಬೇಕು ಅಂತ. ನಾವು ಎಲ್ಲೂ ನೆಮ್ಮದಿಯಾಗಿ ನಿಲ್ಲೋ ಹಾಗಿಲ್ಲ, ಕೂರೋ ಹಾಗಿಲ್ಲ. ಆದ್ರೆ ಇವತ್ತು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಇವರೆಲ್ಲ ಗೆದ್ರು ಅನ್ನೋ ಭ್ರಮೆಯಲ್ಲಿದ್ದಾರಷ್ಟೆ. ಕೇಳ್ರಿ, ಇಲ್ಲಿ ನಿಮ್ಮನ್ನ ಭೀಮನ್ ರಕ್ಷಣೆ ಮಾಡಬೇಕು ಅಂತ ತಾನೇ ನೇಮಿಸಿರೋದು. ಸರಿಯಾಗಿ ನೋಡ್ಕೊಳಕ್ಕಾಗಲ್ವಾ? ಹಾ, ಯಾರು ಮಾಡಿದ್ ಹಿಂಗೆ? ಯಾರೇ ಮಾಡಿದ್ದು? ಇವರೇ ಮಾಡಿದ್ದು. ನನ್ನ ಮಾತು ನಂಬಿ, ಇವರೇ ಮಾಡಿದ್ದು. ಪ್ರೊಫೆಸರ್ ಕೂಡ ಇದರಲ್ಲಿ ಭಾಗಿ, ಮಹಿಪಾಲ್ ಕೂಡ ಇದರಲ್ಲಿ ಭಾಗಿ, ಅವ್ರ ಸ್ನೇಹಿತರು ಕೂಡ ಇದರಲ್ಲಿ ಭಾಗಿ. ನಿನ್ನೆ ತನಕ ನೀವು ಆ ಕಡೆನೇ ಇದ್ರಿ, ಮುಖ ಬೇರೆ ಬೇರೆ ಅಷ್ಟೇ ಇಲ್ಲಿ. ಆದ್ರೆ ಉದ್ದೇಶ ಅಂತೂ ಎಲ್ರದ್ದು ಒಂದೇ ಅಲ್ವಾ? ಭೀಮಾ ಪರೀಕ್ಷೆ ಬರಿಬಾರ್ದು ಅಷ್ಟೇ. ಆದ್ರಿಂದ ದೋಷಿ ಒಬ್ಬನೇ ಆಗೋದಿಲ್ಲ. ಆ ಮನಸ್ಥಿತಿ ಇದೆಯಲ್ಲ, ಅದು ಯಾವ ಮಟ್ಟಕ್ಕೆ ಹೋಗುತ್ತಂದ್ರೆ, ಏನು ಬೇಕಾದ್ರೂ ಆಗ್ಲಿ ಈ ಕೆಳಜಾತಿಯವ್ರನ್ನ ಬೆಳೆಯಕ್ ಬಿಡಬಾರ್ದು ಅನ್ನೋ ಮನಸ್ಥಿತಿ ನಿಮ್ಮದು. ಆದ್ರೆ ಇಲ್ಲ ಸರ್, ಆ ರೀತಿ ಆಗಲ್ಲ. ಯಾವ ಕಾರಣಕ್ಕೂ ಆ ರೀತಿ ಆಗಲ್ಲ. ಭೀಮಾ ಪರೀಕ್ಷೆ ಬರೀತಾನೆ, ಖಂಡಿತ ಬರೀತಾನೆ. ಹಾಗೆ ಸರ್, ಒಂದು ಕಾಲದಲ್ಲಿ ನಾನು ಒಂದು ಶಾಲೆಗೆ ಪ್ರಿನ್ಸಿಪಲ್ ಆಗಿ ಕೆಲಸ ಮಾಡಿದ್ದೆ. ಆದರೆ ನಾನು ಯಾವತ್ತೂ ನನ್ನ ವಿದ್ಯಾರ್ಥಿಗಳ ಜೊತೆ ಹೀಗೆ ನಡ್ಕೊಂಡವನೇ ಅಲ್ಲ, ಹಾಗೆ ಯಾರಿಗೂ ನಡ್ಕೊಳ್ಳೋಕ್ಕೂ ಬಿಟ್ಟವನಲ್ಲ. ಆ ವಿದ್ಯಾರ್ಥಿ ಕೆಳಜಾತಿಯವನಾಗಿದ್ರು ಅಷ್ಟೇ, ಮೇಲ್ಜಾತಿಯವನಾಗಿದ್ರು ಅಷ್ಟೇ. ಮನಸ್ಥಿತಿ ಬದಲಾಗಬೇಕು ಸರ್, ಮನಸ್ಥಿತಿ. ನಮ್ಮ ಹೋರಾಟ ಈ ಮನಸ್ಥಿತಿ ವಿರುದ್ಧ. ನಮ್ಮ ಹೋರಾಟ ನಿರಂತರ. ಈ ಹೋರಾಟದಲ್ಲಿ ನಾವು ಸತ್ರು ಸರಿನೇ, ಹಿಂಜರಿಯೋರು ಅಲ್ಲ, ನಿಲ್ಲೋರು ಅಲ್ಲ. ಅದೆಲ್ಲ ಆಮೇಲೆ ನೋಡೋಣ. ಮೊದಲು ಕರ್ಕೊಂಡು ಹೋಗಿ ಭೀಮ್ರಾವ್ನ ಮನೆಗೆ ವಿಶ್ರಾಂತಿ ತಗೊಳ್ಳಿ ಬಿಡಿ. ಮಿಕ್ದವರೆಲ್ಲ ಪರೀಕ್ಷೆ ಬರೆಯೋಕೆ ಹೋಗಿ. ಅಷ್ಟೊಂದು ಅವಸರ ಏನಿದೆ ಸರ್? ಭೀಮ್ರಾವ್ ಕೈ ಸುಟ್ಟಿರೋದು ಕೆಮಿಕಲ್ನಿಂದ. ನೀವು ಕೆಮಿಸ್ಟ್ರಿ ಕೂಡ ಪಾಠ ಮಾಡ್ತೀರಲ್ಲ, ತನಿಖೆ ನಡೆಯುತ್ತಿದ್ರ ಮೇಲೆ ಮೊದಲು ಪರೀಕ್ಷೆ ಮುಗೀಲಿ. ಅಯ್ಯೋ ಸರ್, ಅಷ್ಟೊಂದೆಲ್ಲ ನಂಬೇಡಿ ಈ ಭೀಮ್ರಾವ್ನ. ಈಗ ಅವನು ಸುಟ್ಟೋಗಿರೋ ಕೈ ಇಟ್ಕೊಂಡು ಪರೀಕ್ಷೆನ ಹೇಗೆ ಬರೀತಾನೆ?
ಇವನು ಭೀಮ್ರಾವ್. ಅದೆಂಥದ್ದೇ ಪರಿಸ್ಥಿತಿ ಬಂದರೂ ಅದನ್ನು ಗೆಲ್ಲೋದಕ್ಕೆ ಕೊನೆ ಹಂತದ ತನಕ ಪ್ರಯತ್ನ ಪಡ್ತಾನೆ. ಹೌದಾ? ಅದನ್ನು ನೋಡೋಣ.